ಇಲ್ಲಿನ ಸಮಿತಿಯವರೇ ನಮ್ಗೆ ನಮ್ಮ ಹೆಸರನ್ನು ಜಾಯಿನ್ ಮಾಡಿ ಕರೆದದ್ದು. ತುಂಬಾ ಒಳ್ಳೆ ಅನಿಸ್ತು. ನಾವು ಫಸ್ಟಿಗೆ ಬರುವಾಗ ತುಂಬಾ ನರ್ವಸ್ ಆಗಿದ್ವಿ, ಈಗ ತುಂಬಾ ಖುಷಿ ಆಯ್ತು ನಮ್ಗೆ. ಉಡುಪಿಯ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯುತ್ತಿದ್ದು, ಇದೇ ಏಪ್ರಿಲ್ 16ರಿಂದ 20ರವರೆಗೆ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಭಾಗವಾಗಿ ಮೆಹಂದಿ ಸ್ಪರ್ಧೆ ನಡೆಯಿತು. ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಡೆಯುತ್ತಿರುವ ಈ ಮೆಹಂದಿ ಸ್ಪರ್ಧೆ ಭಾಗವಹಿಸಿದವರಿಗೆ ಮಾತ್ರವಲ್ಲದೆ ನೋಡಿದವರಿಗೂ ಕಲಾತ್ಮಕ ಅನುಭವವನ್ನು ನೀಡಿತು. ಈ ಕಾರ್ಯಕ್ರಮದಲ್ಲಿ ಜಾತಿ ಮತಗಳ ಭೇದವಿಲ್ಲದೆ ಜನರು ಭಾಗವಹಿಸಿದರು. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಿದ್ರು, ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲಿ ಎಲ್ಲಿ ಹೋಗ್ಬೇಕು, ಎಲ್ಲಿ ಕೂತ್ಕೊಳ್ಬೇಕಂತ ತುಂಬಾ ಸಪೋರ್ಟ್ ಮಾಡಿದ್ರು. ಮತಭೇದ ಭಾವ ಎಲ್ಲ ಇಲ್ಲದೆ ಹೀಗೆ ಕಾಂಪಿಟಿಷನ್ ಅಲ್ಲಿ ಎಲ್ಲರಿಗೂ ಕರೆದು ನಮ್ಗೆ ನಾವು ಹೆಸರು ಕೊಟ್ಟಿದ್ದು. ಇಲ್ಲಿನ ಸಮಿತಿಯವರೇ ನಮ್ಗೆ ನಮ್ಮ ಹೆಸರನ್ನು ಜಾಯಿನ್ ಮಾಡಿ ಕರೆದದ್ದು. ತುಂಬಾ ಒಳ್ಳೆ ಅನಿಸ್ತು. ನಾವು ಫಸ್ಟಿಗೆ ಬರುವಾಗ ತುಂಬಾ ನರ್ವಸ್ ಆಗಿದ್ವಿ, ಈಗ ತುಂಬಾ ಖುಷಿ ಆಯ್ತು ನಮ್ಗೆ. ಬೇರೆ ಬೇರೆ ಟೈಪ್ ಆಫ್ ಆರ್ಟಿಸ್ಟ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಕಲಿತವ್ರು ಇರ್ಬೋದು. ಹಾಗೆ ಇವತ್ತು ಮೆಹಂದಿ ಕಾಂಪಿಟೇಷನ್ ಅಲ್ಲಿ ವಿನ್ನರ್ ಆಗಿರ್ಬೋದು ಅಥವಾ ಯಾರಿಗೆ ಸಿಗ್ಲಿಲ್ಲ ಇರ್ಬೋದು ಪ್ರೈಸ್, ಪರವಾಗಿಲ್ಲ. ಆದ್ರೆ ಅದರಲ್ಲಿ ನಾವು ಡಿಸೈನ್ ಏನ್ ಮಾಡಿದ್ದೇವೆ ಅದನ್ನ ನೋಡಿ ಕಲಿಯುವ. ಸೊ ಇವತ್ತು ನಾನು ಮೆಹಂದಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಇದರಲ್ಲಿ ನಾನು ಫುಲ್ ಶಿವ ಥೀಮ್ ಅನ್ನು ಕಾನ್ಸೆಪ್ಟ್ ಆಗಿ ತಗೊಂಡಿದ್ದೇನೆ. ಸೊ ಫುಲ್ ಫ್ಯಾಮಿಲಿ ಎಲ್ಲ ಇದೆ, ಟೆಂಪಲ್, ಹಾಗೆ ಕಾರ್ತಿಕೇಯ, ನಂದಿ, ಮತ್ತೆ ಶಿವ ಪಾರ್ವತಿ, ಗಂಗೆ, ಹಾಗೆ ಗಣಪತಿ ಸಹ ಇದೆ. ಮೊದಲಿಂದ ಮೆಹಂದಿ ಅನ್ನೋದು ಇತ್ತು, ಆದ್ರೆ ಈಗ ಮೆಹಂದಿಯಲ್ಲಿ ತುಂಬಾ ವೆರೈಟಿ ಆಫ್ ಡಿಸೈನ್ಸ್, ಪ್ಯಾಟರ್ನ್ಸ್ ಮತ್ತೆ ಕಲೀಲಿಕ್ಕೆ ತುಂಬಾ ಇದೆ. ಎಲ್ಲರೂ ಟುಗೆದರ್ ಒಟ್ಟುಗೂಡ್ಬೋದು ಈ ಕಾಂಪಿಟೇಷನ್ ಅಲ್ಲಿ ಕಲೀಲಿಕ್ಕೆ. ತುಂಬಾ ಚೆನ್ನಾಗಿದೆ. ಮೊದಲೆಲ್ಲ ಮೊಬೈಲಲ್ಲೆಲ್ಲ ಬ್ಯುಸಿ ಇರ್ತೇವೆ, ಆದ್ರೆ ಇಲ್ಲಿ ಬಂದ್ಮೇಲೆ ನಮ್ಮ ಕ್ರಿಯೇಟಿವಿಟಿ ಎಲ್ಲಾಜ್ ಆಗ್ತದೆ. ಎಲ್ರಿಗೂ ಕ್ರಿಯೇಟಿವಿಟಿ ಇದು ಗೊತ್ತಾಗ್ತದೆ, ಯಾವ ರೀತಿ ನಾವು ಮೆಹಂದಿಯಲ್ಲೂ ಸಹ ಕ್ರಿಯೇಟಿವಿಟಿ ಮಾಡ್ಬೋದು ಅಂತ.